ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಮಳೆಗಾಲದಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಮನೆಗಳಲ್ಲಿ ತಯಾರಾಗುವ ಆರೋಗ್ಯಕರವಾದ ಒಂದು ತಿಂಡಿಯನ್ನು ಇವತ್ತು ತಯಾರಿಸೋಣ. ಇದನ್ನು ಬೇರೆ ಬೇರೆ ಸ್ಟೇಟ್ನಲ್ಲಿ ಅವರವರ ರುಚಿಗೆ ತಕ್ಕ ಹಾಗೆ ತಯಾರಿಸುತ್ತಾರೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಮರಸೇವೆ ಎಲೆಯಿಂದ ರುಚಿಯಾದ ಪತ್ರೊಡೆ ತಯಾರಿಸೋಣ. ಇದು ಹೇರಳವಾಗಿ ಕಬ್ಬಿಣದ ಅಂಶದಿಂದ ಕೂಡಿದೆ. ಅಲ್ಲದೆ ಮಳೆಗಾಲದಲ್ಲಿ ಹೊರಗಿನ ತೇವಾಂಶದಿಂದ ನಮ್ಮ ದೇಹವನ್ನು ಬೆಚ್ಚಗಿಡಲು ಇದು ಸಹಾಯ ಮಾಡ್ತದೆ. ಪತ್ರೊಡೆ ಮಾಡಲಿಕ್ಕೆ ನಾನಿಲ್ಲಿ 4 ಕಪ್ಪಿನಷ್ಟು ದೋಸೆ ಅಕ್ಕಿ ತಗೊಂಡಿದ್ದೇನೆ. ಇದಕ್ಕೆ 3/4 ಕಪ್ಪಿನಷ್ಟು ಹೆಸರು ಕಾಳು ಕೂಡ ತಗೊಂಡಿದ್ದೇನೆ. ಹೆಸರು ಕಾಳಿನ ಬದಲು 2 ಹಿಡಿಯಷ್ಟು ಕಡಲೆಬೇಳೆ ತಗೊಳ್ಬೋದು. ಇದನ್ನು ಚೆನ್ನಾಗಿ ತೊಳೆದು ನಾನು 4 ಗಂಟೆಯಷ್ಟು ಹೊತ್ತು ನೆನೆಯಲು ಬಿಡ್ತೇನೆ. 4 ಗಂಟೆ ನಂತರ ಇದನ್ನು ಕಡಿಯುವಾಗ ಸೇರಿಸಿಕೊಳ್ಳುವ ಮಸಾಲೆಗೆ ನಾನು ರೆಡಿ ಮಾಡ್ತೇನೆ. ಹಾಗೆ ಒಂದು ಬಾಣಲೆಗೆ 2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ 8 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡೋಣ. ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಮೆಣಸು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ 3/4 ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ತಾನೆ. ಹಾಗೆ 2 ಸ್ಪೂನಷ್ಟು ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ತಾನೆ. ಮೆಂತೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಒಳ್ಳೆಯ ಪರಿಮಳ ಬರ್ತದೆ. ಚೆನ್ನಾಗಿ ಫ್ರೈ ಮಾಡೋಣ. ಉದ್ದು ಮತ್ತು ಮೆಂತೆ ಚೆನ್ನಾಗಿ ಫ್ರೈ ಆಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಇನ್ನು ನಾನು ಮಿಕ್ಸಿ ಜಾರಿಗೆ 1 ಕಪ್ಪಿನಷ್ಟು ತೆಂಗಿನಕಾಯಿ ಪೀಸ್ ಹಾಕ್ತಾ ಇದ್ದೇನೆ. ಹಾಗೆ ಈಗ ಹುರಿದ ಎಲ್ಲ ಮಸಾಲೆ ಕೂಡ ಹಾಕೊಳ್ಳೋಣ. ಇನ್ನು ಇದಕ್ಕೆ 2 ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಹುರಿದಿಲ್ಲ. ಕೊತ್ತಂಬರಿ ಮತ್ತು ಜೀರಿಗೆ ನಾನು ಹಸಿಯಾಗಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಸ್ಪೂನಷ್ಟು ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನೆನೆಸಿಟ್ಟಿದ್ದ ಅಕ್ಕಿ ಮತ್ತು ಹೆಸರು ಕಾಳನ್ನು ಸ್ವಲ್ಪವೇ ಹಾಕ್ಕೊಂಡು ರುಬ್ಬೋಣ. ಇದನ್ನು 2 ರಿಂದ 3 ಬ್ಯಾಚ್ ಆದರೂ ರುಬ್ಬಿಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ರುಬ್ಬಿಕೊಳ್ಳಿ. ನನಗೆ ಬೆಲ್ಲ ಫಸ್ಟಿಗೆ ಹಾಕ್ಕೊಳ್ಳಿಕ್ಕೆ ಮರೆತೋಯ್ತು. ಹಾಗೆ ಈಗ ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಾನು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿ ಸ್ವಲ್ಪ ನೋಡಿ, ಉಪ್ಪು ಬೇಕಾದರೆ ಪುನಃ ಹಾಕ್ಕೊಳ್ಬೇಕು. ಈ ಹಿಟ್ಟು ಹುಳಿ ಬರಲಿಕ್ಕಿಲ್ಲ. ಇನ್ನು ನಾನು ಎಲೆಗಳನ್ನು ರೆಡಿ ಮಾಡಿಕೊಳ್ತೇನೆ. ಇದರ ತೊಟ್ಟನ್ನು ಈ ರೀತಿಯಾಗಿ ಕಟ್ಟು ಮಾಡಿಕೊಳ್ಳಿ. ನಾರಿದ್ರೆ ತೆಗೆದುಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಎಲೆಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ. ಈಗ ಇದನ್ನು 3 ರಿಂದ 4 ಸರ್ತಿ ಆದರೂ ಚೆನ್ನಾಗಿ ತೊಳಿಬೇಕು. ತೊಳೆದು ಆದಮೇಲೆ ಎಲೆಯ ಹಿಂಬದಿ ಸೈಡಿಗೆ ನಾವು ಮಸಾಲೆನ ಹೀಗೆ ಹಚ್ಚುತ್ತಾ ಬರಬೇಕು. ಈ ರೀತಿಯಾಗಿ ನೋಡಿ, ಸ್ವಲ್ಪವೂ ಗ್ಯಾಪ್ ಇಲ್ಲದಾಗಿ ಹಚ್ಚಿಕೊಳ್ಳಿ. ಒಂದು ಎಲೆಗೆ ಹೀಗೆ ಸಂಪೂರ್ಣ ಮಿಶ್ರಣ ಹಚ್ಚಿದ ಮೇಲೆ ಇನ್ನೊಂದು ಎಲೆಯನ್ನು ಈ ರೀತಿಯಾಗಿ ಇಟ್ಟುಕೊಳ್ಳಿ. ಇದಕ್ಕೆ ಕೂಡ ಹಚ್ಕೊಳ್ಬೇಕು ಮಸಾಲೆಯನ್ನು. ಗ್ಯಾಪ್ ಇಲ್ಲದಾಗಿ ಸಂಪೂರ್ಣವಾಗಿ ಹಚ್ಚಿಕೊಳ್ಳಿ. ಹೀಗೆ ಅದಕ್ಕಿಂತ ಸ್ವಲ್ಪ ಸಣ್ಣ ಎಲೆಯನ್ನು ನಾನು ಇಟ್ಟುಕೊಳ್ತಾ ಇದ್ದೇನೆ. ಇದಕ್ಕೆ ಕೂಡ ಮಸಾಲೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ಎಲೆಯನ್ನು ಕೂಡ ಈ ರೀತಿಯಾಗಿ ಸಣ್ಣ ಎಲೆಯನ್ನು ಇಟ್ಟುಕೊಂಡು ಮಸಾಲೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ತೇನೆ. ಹೀಗೆ 3 ಅಥವಾ 4 ಎಲೆಯನ್ನು ಈ ರೀತಿಯಾಗಿ ಇಟ್ಟುಕೊಳ್ಬೇಕು. ಇನ್ನು ಮೇಲ್ಗಡೆ ಫಸ್ಟು ಮಡಚಿಕೊಂಡು ಅಲ್ಲಿ ಕೂಡ ಮಸಾಲೆಯನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀವು ಇದನ್ನು ಮಡಚುತ್ತಾ ಬನ್ನಿ. ಎಲ್ಲಿಯೂ ಗ್ಯಾಪ್ ಇಲ್ಲದಾಗೆ ಈ ರೀತಿಯಾಗಿ ಮಸಾಲೆ ಹಚ್ಚುತ್ತಾ ಬರಬೇಕು. ನಾನು ಮರಸೇವೆ ಎಲೆ ತಗೊಂಡ ಕಾರಣ ಇದು ಸಣ್ಣ ಸೈಜಲ್ಲಿದೆ. ನೆಟ್ಟ ಸೇವು ಆದರೆ ದೊಡ್ಡ ಸೈಜಲ್ಲಿ ಇರ್ತದೆ ಎಲೆಗಳು. ಇನ್ನು ಇದನ್ನು ಚಾಪೆ ರೀತಿಯಲ್ಲಿ ಮಡಚಿಕೊಂಡು ಸುತ್ತಲೂ ಪುನಃ ಮಸಾಲೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಬೇಯಲಿಕ್ಕೆ ಇಡ್ತೇನೆ. ಇಡ್ಲಿ ಪಾತ್ರೆ ಬಿಸಿಯಾಗಲು ನಾನು ಮೊದಲೇ ಇಟ್ಟಿದ್ದೆ. ಈ ರೀತಿಯಾಗಿ 4 ಎಲೆಗಳನ್ನು ಸೇರಿಸಿ ಮಸಾಲೆಯನ್ನು ಹಚ್ಚಿ ಎಲ್ಲವನ್ನು ರೆಡಿ ಮಾಡಿಕೊಳ್ಳೋಣ. ಇದು ಚೆನ್ನಾಗಿ ಬೇಯಲು 45 ನಿಮಿಷ ಆದರೂ ಬೇಕು. 45 ನಿಮಿಷದ ನಂತರ ಈಗ ನಾನು ಬೆಂದ ಪತ್ರೊಡೆಯನ್ನು ಒಂದು ತಟ್ಟೆಗೆ ತಗೊಂಡಿದ್ದೇನೆ.
ಇದನ್ನು ನಾವು ಪತ್ರೊಡೆ ತಿರಿ ಅಂತ ಹೇಳ್ತೇವೆ. ನನಗೆ 20 ಎಲೆಯಲ್ಲಿ 5 ಪತ್ರೊಡೆ ತಿರಿ ರೆಡಿಯಾಗಿದೆ. ಈಗ 3 ಪತ್ರೊಡೆ ತಿರಿಗಳನ್ನು ನಾನು ತೆಗೆದು ಇದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ನಾನು ಫ್ರೈ ಮಾಡ್ತೇನೆ. ಈಗ ಒಂದು ದೋಸೆ ಕಾವಲಿ ಇಟ್ಟುಕೊಂಡಿದ್ದೇನೆ ಬಿಸಿ ಆಗಲಿಕ್ಕೆ. ಬಿಸಿ ಆದಮೇಲೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಮೇಲ್ಗಡೆ ಕಟ್ ಮಾಡಿಕೊಂಡಿದ್ದ ಪತ್ರೊಡೆ ತಿರಿಗಳನ್ನು ಇಟ್ಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದರೆ ರುಚಿ ಜಾಸ್ತಿ. ನೀವು ಹೀಗೆ ಫ್ರೈ ಮಾಡದೆ ಹಾಗೇ ಬೇಕಾದ್ರೆ ತಿನ್ಬೋದು. ಮೇಲ್ಗಡೆ ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕಿಕೊಂಡು ತಿನ್ಬೋದು. ಹಾಗೆ ಆದರೆ ಫ್ರೈ ಮಾಡಿಕೊಂಡ್ರೆ ರುಚಿ ಜಾಸ್ತಿ, ಡಬಲ್ ಆಗ್ತದೆ ರುಚಿ. ಎರಡೂ ಸೈಡ್ ಕೂಡ ಫ್ರೈ ಮಾಡಿಕೊಳ್ತೇನೆ. ಈ ರೀತಿಯಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಎಲ್ಲವನ್ನು ಮಗುಚಿ ಹಾಕೊಳ್ತೇನೆ. ಪುನಃ ಮೇಲ್ಗಡೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಪತ್ರೊಡೆಯ ರುಚಿಯನ್ನು ಇನ್ನೂ ಜಾಸ್ತಿ ಮಾಡ್ತದೆ. ಎರಡು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ತಗೊಳ್ತೇನೆ ನಾನು. ಈಗ ಪತ್ರೊಡೆ ಸ್ಲೈಸ್ ಫ್ರೈ ಆಗಿ ರೆಡಿ ಆಯಿತು. ಒಗ್ಗರಣೆಗೆ ನಾನು ಸಾಸಿವೆ ಕರಿಬೇವು ಹಾಕ್ತಾ ಇದ್ದೇನೆ. ಇದನ್ನು ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು. ತುಪ್ಪದಲ್ಲಿ ಕೊಟ್ಟರೆ ತುಂಬ ರುಚಿ. ಇನ್ನು ಉಳಿದ ಪತ್ರೊಡೆ ತಿರಿಗಳನ್ನು ನಾನು ಈ ರೀತಿಯಾಗಿ ಹುಡಿ ಮಾಡಿಕೊಳ್ತೇನೆ. ಚೆನ್ನಾಗಿ ಹುಡಿ ಮಾಡಿಕೊಳ್ಳಿ. ನಾನು ಅರ್ಧ ತೆಂಗಿನಕಾಯಿಯನ್ನು ಮತ್ತು ಅರ್ಧ ಕ್ಯೂಬ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇನ್ನು ತುಪ್ಪದ ಒಗ್ಗರಣೆಗೆ ಹುಡಿ ಮಾಡಿಕೊಂಡಿದ್ದ ಪತ್ರೊಡೆ ತಿರಿಗಳನ್ನು ಹಾಕೊಳ್ಳೋಣ. ಹಾಗೆ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣವನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಪ್ಪ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಕಡೆ. ಈಗ ಇದು ಕೂಡ ರೆಡಿ ಆಯಿತು. ಇದು ಕೂಡ ತುಂಬ ರುಚಿ. ಈಗ ಪತ್ರೊಡೆಯನ್ನು ನಾನು ಎರಡು ರೀತಿಯಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಒಂದು ಫ್ರೈ ಮಾಡಿ, ಇನ್ನೊಂದು ಸಿಹಿ ಒಗ್ಗರಣೆ ರೂಪದಲ್ಲಿ. ಪತ್ರೊಡೆ ಈ ವಿಧಾನ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಈ ರೀತಿಯಾಗಿ ಎಲ್ಲ ಟ್ರೆಡಿಷನಲ್ ಅಡುಗೆ ಮತ್ತು ಹೊಸ ರೀತಿಯ ತಿಂಡಿಯೊಂದಿಗೆ ಇನ್ನೊಮ್ಮೆ ಬರ್ತೇನೆ. ನಾನು ಅವರ ತಿಕ್ಕಕ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.